ಕೊಲೆ ಕೇಸ್ನಲ್ಲಿ 4 ಜನ ಪೊಲೀಸ್ ಕಸ್ಟಡಿಯಲ್ಲಿ ಏನಿದ್ದಾರೆ, ಇನ್ಕ್ಲೂಡಿಂಗ್ ದರ್ಶನ್, ಅವ್ರನ್ನ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಾಗುವುದು. ಅವರಿಗೆ ಏನು ಪೊಲೀಸ್ ಕಸ್ಟಡಿನ ಜೈಲ ಅನ್ನುವಂಥದ್ದು ಬೇಲ್ ಪ್ರಶ್ನೆನೇ ಇಲ್ಲ. ಕೊಲೆ ಕೇಸ್ನಲ್ಲಿ ಕಾಟೇರಾಗೆ ಖಾಕಿ ಕಸ್ಟಡಿ ಅಂತ್ಯ. ಇನ್ನು ಮಧ್ಯಾಹ್ನ ಕೋರ್ಟ್ಗೆ 4 ಜನರನ್ನು ಮಾತ್ರ ಹಾಜರುಪಡಿಸುವುದು. ಉಳಿದ 13 ಜನ ಆಲ್ರೆಡಿ ಜೈಲಲ್ಲಿದ್ದಾರೆ. ಠಾಣೆಯಲ್ಲಿ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆ ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಾಗ ಎಲ್ಲ ಟೆಸ್ಟಿಂಗ್ ಎಲ್ಲ ಆಗಬೇಕು. ವೈದ್ಯಕೀಯ ಪರೀಕ್ಷೆ ಅಲ್ಲೇ ಮಾಡ್ತಾರೆ. ಪ್ರತ್ಯಕ್ಷ ಪರೋಕ್ಷ ಸಾಕ್ಷ್ಯಗಳನ್ನು ಸಂಗ್ರಹಿಸಿರೋ ಖಾಕಿ ಮತ್ತೆ ಕೇಳ್ತಾರ ಗೊತ್ತಿಲ್ಲ. ಕೊಲೆ ಕೇಸ್ನಲ್ಲಿ ಕಾಟೇರಾಗೆ ಇದೀಗ ಕಸ್ಟಡಿ ಅಂತ್ಯಗೊಂಡಿದೆ. ನೀವು ಎಷ್ಟೇ ಸಲ ಮತ್ತೆ ಬೇಕು ಅಂತಂದರೆ ವಾಪಸ್ ಜಡ್ಜ್ ಹೇಳಬೇಕು, ಓಕೆ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ ಅಥವಾ ಜೈಲಿಗೆ, ಆ ಥರ ಬರುತ್ತೆ. ಸಾಧಾರಣವಾಗಿ ಪೊಲೀಸ್ ಕಸ್ಟಡಿ ಕೂಡ 14 ದಿವಸ ಮ್ಯಾಕ್ಸಿಮಮ್. ಆಮೇಲೆ ಅಲ್ಲಿದ್ದಾರಲ್ವ ಜೈಲಲ್ಲಿ, ಅವರು ಕೂಡ ಅಷ್ಟೇ 14 ದಿನ ಕಳೆದ ನಂತರ ವಾಪಸ್ ಕರ್ಕೊಂಬರ್ತಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಆರೋಪಿಗಳ ಇನ್ಸ್ಟಾ ಇಮೇಲ್ ಮೇಲೆ ಖಾಕಿ ಕಣ್ಣಿಟ್ಟಿದೆ. ರೇಣುಕಾಸ್ವಾಮಿ ಹಾಗೂ ಆರೋಪಿಗಳ ಮಾಹಿತಿ ಪಡೀತಾ ಇದ್ದಾರೆ. ಅಕೌಂಟ್ ಕುರಿತ ಮಾಹಿತಿ ನೀಡುವಂಥ ಇಮೇಲ್ ಅಂದರೆ ಇನ್ಸ್ಟಾಗ್ರಾಮ್ ಮತ್ತು ಗೂಗಲ್ಗೆ ಇಮೇಲ್ ರವಾನೆ ಮಾಡ್ತಾರೆ. ಈ ಕಂಪನಿ ಇರುತ್ತಲ್ಲ, ಈಗ ನಾವೇನೇ ಆಟ ಆಡಿರ್ಬೋದು, ಡಿಲೀಟ್ ಮಾಡಿರ್ಬೋದು, ಮತ್ತೊಂದು ಮಾಡಿರ್ಬೋದು, ಆ ಕಂಪನಿಗೆ ಕಳಿಸ್ತಾರೆ. ಕಂಪನಿಗಳು ಎಲ್ಲವನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಅದರದೇ ಆದಂತಹ ಒಂದು ತನಿಖಾ ವಿಧಿವಿಧಾನ ಇದೆ. ಆ ವಿಧಿವಿಧಾನದ ಮುಖಾಂತರ ಇದೆಲ್ಲ ನಡೆಯುತ್ತೆ. ಅಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಶನಿವಾರ ಇವತ್ತು ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗತ್ತೆ. ಒಂದೊಂದು ಭಾಳ ಸ್ಪಷ್ಟ, ಬೇಲಂತೂ ಸಿಗೋದಿಲ್ಲ, ಜೈಲ್ಗಂತೂ ಹೋಗಬೇಕು. ಮತ್ತೊಮ್ಮೆ ಕಸ್ಟಡಿಗೆ ಏನಾದರೂ ತಗೋತಾರಾ? ಯಾಕಂದರೆ ದಿನಂಪ್ರತಿ ಒಂದೊಂದು ಬೇರೆ ಬೇರೆ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದರ ನಡುವೆ ನಿಮ್ಮ ಅಪ್ಡೇಟ್ ಜೊತೆಗೆ ನಿಮ್ಮ ಗಮನಕ್ಕೊಂದು ವಿಚಾರ. ಆ ಒಂದು ಕರಡಿಗೆ ಅಂದರೆ ಲಿಂಗವನ್ನು ಹೊಂದಿರ್ತಾರೆ. ಆ ಕರಡಿಗೆ ಕಂಡು ಬಂದಿಲ್ಲ ಇಲ್ಲಿ ತನಕ ಅಂತೇಳಿ ನೆನ್ನೆ ಒಂದು ಸ್ಟೋರಿ ಮಾಡಿದ್ವಿ. ಓಕೆ, ಇವತ್ತು ಕೋರ್ಟು, ಜೈಲು, ಪೊಲೀಸ್ ಕಸ್ಟಡಿ, ಏನೆಲ್ಲ ಅಪ್ಡೇಟ್ಸ್? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಈಗಾಗಲೇ ಏನು ಈ ಒಂದು ಕೇಸ್ನಲ್ಲಿ ಕಳೆದ ಒಂದು 10 ರಿಂದ 12 ದಿನ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಕೂಡ ಕಳೆದಿರುವಂಥದ್ದು. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಏನು ಒಂದು ಕೊಲೆ ಕೇಸ್ ಅಂತ ಬಂದರೆ 2 ರಿಂದ 3 ದಿನ, ಅಂದರೆ ಒಂದು 4 ದಿನ ಅಷ್ಟೇ. ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಕಸ್ಟಡಿಗೆ ತಗೊಳ್ಳೋದಿಲ್ಲ. ಆದರೆ ಈ ಒಂದು ಕೇಸ್ನಲ್ಲಿ ಸಾಕಷ್ಟು ಸಾಕ್ಷಿಗಳು ಕೂಡ ಏನು ಬಾಕಿ ಇದ್ದಂಥ ಹಿನ್ನೆಲೆಯಲ್ಲಿ ಮತ್ತು ಮಹಜರ್ ಇದ್ದಂಥ ಹಿನ್ನೆಲೆಯಲ್ಲಿ ಅದ್ರ ಕೂಡ ಅಂದರೆ ಪ್ರಮುಖವಾಗಿ 17 ಜನ ಆರೋಪಿಗಳಿದ್ರು. ಆ ಒಂದು ಕಾರಣದಿಂದಾಗಿ ಇಲ್ಲಿ ಏನು ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡುವಂಥದ್ದಿತ್ತು. ಸೊ ಹೀಗಾಗಿ ಈಗ 4 ಜನರನ್ನ ಈಗಾಗಲೇ ಉಳಿಸ್ಕೊಂಡಿದ್ದಾರೆ. ಅಂದರೆ ಪ್ರಮುಖವಾದಂಥ ವಿಚಾರ ಏನಂತಂದರೆ ಮೊನ್ನೆ ಸಿಕ್ಕಂಥ ಹಣ ಆಗಿರ್ಬೋದು ಮತ್ತು ರೇಣುಕಾಸ್ವಾಮಿ ಮೊಬೈಲ್ನ ಏನು ಅಲ್ಲಿ ಬಿಸಾಕಿದ್ದಂಥ ವಿಚಾರ ಆಗಿರ್ಬೋದು. ಸೊ ಆಮೇಲೆ ಇನ್ನೂ ಒಡೆದಿರುವಂಥ ವಿಡಿಯೋ ಕೂಡ ಕೆಲವೊಂದು ಕಡೆ ಮೊಬೈಲ್ನಲ್ಲಿ ಇದೆ ಅನ್ನೋ ಒಂದು ವಿಚಾರ ಕೂಡ ಹೌದು. ಈ ಎಲ್ಲ ಪ್ರಮುಖ ಅಂಶವನ್ನು ಇಟ್ಕೊಂಡು ಏನು ನ್ಯಾಯಾಧೀಶರ ಮುಂದೆ ಈಗಾಗಲೇ ಏನು ಪರ್ಮಿಷನನ್ನು ತೊಗೊಂಡು ಈಗಾಗಲೇ 2 ದಿನ ಕಸ್ಟಡಿ ಕೂಡ ಅಂತ್ಯ ಆಗಿರುವಂಥದ್ದು. ಇವತ್ತು ಬಹುತೇಕವಾಗಿ 90ರಷ್ಟು ಎಲ್ಲರೂ ಕೂಡ ಜೈಲಿಗೆ ಹೋಗುವಂಥದ್ದು ಬಹುತೇಕ ಫಿಕ್ಸ್ ಅಂತಲೇ ಹೇಳ್ಬೋದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ಅಧಿಕಾರಿಯಾಗಿರುವಂಥ ACP ಚಂದನ್ ಏನಿದ್ದಾರೆ, ಅವರು ಕೂಡ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ತಗೊಂಡು ಈಗಾಗಲೇ ಗೂಗಲ್ ಮತ್ತು ಇನ್ಸ್ಟಾಗ್ರಾಮ್ ಅವ್ರಿಗೂ ಕೂಡ ಈಗಾಗಲೇ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ನಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ನೀಡಿ ಅಂತೇಳಿ ಕೂಡ ಅವ್ರಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಯಾಕಂದರೆ ಆರೋಪಿಗಳು ಅವತ್ತು ಎಲ್ಲೆಲ್ಲಿ ಓಡಾಡಿದ್ರು, ಯಾವ್ಯಾವ ಕಡೆ ಹೋಗಿದ್ರು, ಇವೆಲ್ಲವೂ ಕೂಡ ಗೂಗಲಲ್ಲಿ ಇರುತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಇಟ್ಕೊಂಡು ಅದಕ್ಕೂ ಕೂಡ ಈಗಾಗಲೇ ಮೇಟಾಗಿ ಈಗಾಗಲೇ
ಮೇಲನ್ನು ಮಾಡಿದರೆ ಅಂತ ಹೇಳಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಈಗ 4 ಜನ ಆರೋಪಿಗಳಿಗೂ ಕೂಡ ಈಗ ಠಾಣೆಯಲ್ಲಿಯೇ ವೈದ್ಯಕೀಯ ಪರೀಕ್ಷೆ ಆಗತ್ತೆ. ಅದಾದ ನಂತರದಲ್ಲಿ 3 ರಿಂದ 3:30 ಒಳಗಾಗಿ ಮಧ್ಯಾಹ್ನ ಇಂದು ಠಾಣೆಯಿಂದ ನೆಕ್ಸ್ಟ್ ಕೋರ್ಟ್ ಕೂಡ ಕರ್ಕೊಂಡು ಹೋಗ್ತಾರೆ. ಠಾಣೆಯ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ.